ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಸೀರೆ ಕುಚ್ಚು ಈಗಂತೂ ಟ್ರೆಂಡಿಂಗಲ್ಲಿದೆ ಸೀರೆ ಕುಚ್ಚು ಬಿಸ್ನೆಸ್ಸು. ಸೊ ಇದನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗೆಯೇ ನಿಮಗೆ ತಿಂಗಳಿಗೆ 5,000 ಇಂದ 10,000ವರೆಗೂ ದುಡಿಬೋದು ಈ ಬಿಸ್ನೆಸ್ಸಿಂದ. ಸೊ ಹೇಗೆ ಅಂತ ನೋಡ ಬನ್ನಿ. ಫಸ್ಟಿಗೆ ಈ ರೀತಿ ನೀವು ಪಂಪ್ಲೆಟ್ನ ರೆಡಿ ಮಾಡ್ಕೊಳ್ಳಿ. ಕಸ್ಟಮೈಸೇಷನ್ ಮಾಡಿದ್ದೀನಿ, ನಾನೇ ಮಾಡಿರೋದಿದ್ದು. ಸೊ ನೀವು ಮಾಡಿಸ್ಕೊಂಡು ಈ ರೀತಿ ರೆಡಿ ಮಾಡಿಟ್ಕೊಂಡು ನೀವು ಒಂದು 2-3 ಬೊಟಿಕ್ ಇರುತ್ತಲ್ಲ, ಅಂಗಡಿ ಇರುತ್ತಲ್ವ, ಸೊ ಸ್ಟಿಚಿಂಗ್ ಎಲ್ಲ ಮಾಡ್ತಾರಲ್ಲ, ಸೊ ಅಲ್ಲಿ ನೀವು ತೊಗೊಂಡೋಗಿ ಕೊಡಿ. ಇದನ್ನು ಕೊಟ್ಟು ಅವರಿಗೆ ಹೇಳಿ, ಈ ರೀತಿ ನಾನು ಸೀರೆ ಕುಚ್ಚೆಲ್ಲ ಹಾಕ್ತೀನಿ, ಸೊ ಎಲ್ಲ ರೀತಿ ಬರುತ್ತೆ, ಯಾವ ಥರ ಬರುತ್ತೆ ಅಂತೆಲ್ಲ ಹೇಳಿ ಅವ್ರಿಗೆ. ಆಮೇಲೆ ಸ್ಯಾಂಪಲ್ಲು ಕೊಡಿ, ನೀವು ಹಾಕಿರೋ ಕುಚ್ಚೆಲ್ಲ ಸ್ಯಾಂಪಲ್ಸ್ ಎಲ್ಲ ಮಾಡಿಟ್ಕೊಂಡು ಲೇಸಲ್ಲಿ ವರ್ಕ್ ಮಾಡಿಬಿಟ್ಟು ಸ್ಯಾಂಪಲ್ಸ್ ಅಂತ ಮಾಡಿಕೊಡಿ. ಸೊ ಅವರು ನೋಡಿಬಿಟ್ಟು ನಿಮಗೆ ಆರ್ಡರ್ಸ್ ಎಲ್ಲ ಕೊಡ್ತಾರೆ. ಸೊ ಓಕೆನಾ, ಈ ರೀತಿಯೂ ಮಾಡ್ಬೋದು. ಓಕೆ, ನೀವು 3 ಬೊಟಿಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಸಿಗುತ್ತೆ ನಿಮ್ಗೆ ಆರ್ಡರ್ಸ್ ಅಂದರೆ. ಸೊ ಒಂದು ಬೊಟಿಕಿಂದ ನಿಮಗೆ ಒಂದು ಅಂಗಡಿಯಿಂದ ನಿಮಗೆ ಏನಂದರೆ ಒಂದು ಅಂಗಡಿಯಿಂದ ನಿಮಗೆ ಒಂದು 2,000 ಸಿಗುತ್ತೆ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್. ಸೊ 3 ಅಂಗಡಿಯಿಂದ ಎಷ್ಟಾಯಿತು ನಿಮಗೆ? 3 2 6 ಆಯ್ತಲ್ವಾ? ಸೊ ನೋಡಿ, ತಿಂಗಳಿಗೆ 6,000 ರೂಪಾಯಿ ಬಂತು. ಈ ಥರ ನೀವು ಮನೆಯಲ್ಲೂ ಹಾಗೆಯೇ ನೀವು ಮನೆಯಿಂದನೂ ನೀವು ಸೀರೆ ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂದರೆ ಕಸ್ಟಮರ್ಸ್ಗೆ ಹಾಕ್ಕೊಡ್ಬೋದು ಒಂದಾದರೆ. ಇನ್ನೊಂದು ನೀವು ಸೀರೆ ಕುಚ್ಚು ಕ್ಲಾಸಸ್ನೂ ಕಂಡಕ್ಟ್ ಮಾಡ್ಬೋದು ಮನೆಯಲ್ಲೇ. ಓಕೆನಾ, ಒಬ್ಬರಿಗೆ ಒಂದು 2,000 ಫಿಕ್ಸ್ ಮಾಡಿದ್ರೆ ನೀವು ತಿಂಗಳಿಗೆ 5 ಜನ ಬಂದರೂ ಆಯ್ತಲ್ವಾ? ಸೊ 5 2 10 ಆಯಿತು, 10,000 ಆಯಿತು. ಈ ರೀತಿ ನೀವು ನೋಡ್ಕೊಳ್ಳಿ, ಯಾವ ರೀತಿ ಬೇಕೋ ಆ ರೀತಿ ನೀವು ರೇಟ್ನೆಲ್ಲ ಫಿಕ್ಸ್ ಮಾಡಿ, ನೋಡ್ಕೊಂಡು ಮಾಡಿ, ಯಾವ ರೀತಿ ಕೇಳ್ತಾರೆ ಅವರು ಅಂತ. ಬೇಸಿಕ್ಕಾ, ಅಡ್ವಾನ್ಸ್ ಬೇಕಾ, ಆ ಥರ ಎಲ್ಲ ನೋಡಿಕೊಂಡು ನೀವು ರೇಟ್ನ ಒಂದು ಫಿಕ್ಸ್ ಮಾಡಿ. ಈ ರೀತಿಯೂ ನಿಮಗೆ ಒಂದು ಅಮೌಂಟ್ ಅನ್ನೋದು ಸಿಗುತ್ತೆ ಅಲ್ವಾ? ಅಂದರೆ ಇನ್ಕಮ್ ಬರುತ್ತೆ ನಿಮಗೆ. ಸೊ ಈ ಥರ ಎಲ್ಲ ನೀವು ಕುಚ್ಚೆಲ್ಲ ಹಾಕಿ ನೀವು ಫಿನಿಶಿಂಗ್ ಎಲ್ಲ ನೀಟಾಗಿರಬೇಕು. ಸೊ ಈ ಥರನೂ ಮಾಡಿ. ಓಕೆನಾ, ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಈಗಂತೂ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಸೊ ಹಾಗೆ ಏನು ಮಾಡ್ಬೋದು ಅಂದರೆ, ನೀವು ಫ್ರೆಂಡ್ ಸರ್ಕಲಲ್ಲಿ ಹೇಳ್ಬೋದು, ಗೊತ್ತಿರೋರಿಗೆ ನಿಮ್ಗೆ ಹೇಳ್ಬೋದು. ಹೇಳಿ ಈ ರೀತಿ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಬೋದು. ಹಾಗೆಯೇ ನಿಮಗೆ ಕಸ್ಟಮರ್ಸ್ ಇರ್ತಾರಲ್ವ, ಸೀರೆ ಕುಚ್ಚು ಹಾಕ್ಸ್ಕೊಂಡು ಹೋಗಿರ್ತಾರಲ್ವ, ಸೊ ಅವ್ರಿಗೆ ಹೇಳಿದ್ರೆ ನಿಮಗೆ ಈ ಥರ ನಾನು ಸೀರೆ ಕುಚ್ಚು ಮಾಡ್ತಾಯಿದ್ದೀನಿ, ನಿಮ್ಗೆ ಯಾರು ಗೊತ್ತಿದೆ ತಿಳಿಸಿ ಅಂತ ಹೇಳಿದ್ರೆ ಅವರು ಖಂಡಿತ ಶೇರ್ ಮಾಡ್ತಾರೆ ಅವ್ರಿಗೆ. ಹಾಗೆ ನೀವು ಅವ್ರಿಗೆ ಡಿಸ್ಕೌಂಟ್ ಕೊಡಿ. ಸೊ ಅದಕ್ಕೆ ನಿಮ್ಗೊಂಥರ ಹೆಲ್ಪ್ ಅಂದರೆ ಅವ್ರಿಗೊಂಥರ ಹೆಲ್ಪ್ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಆ ಕಸ್ಟಮರ್ಸು ಹತ್ರ ಅವರು ಹೇಳ್ತಾರೆ, ನೆಕ್ಸ್ಟ್ ಬೇರೆ ಅವ್ರ ಫ್ರೆಂಡಿಗೆ ಹೇಳ್ತಾರೆ. ಓಕೆನಾ, ಫ್ರೆಂಡಿಗೆ ಯಾರಿಗಾದರೂ ಅವ್ರಿಗೆ ಪರಿಚಯ ಇರೋರಿಗೆ ಹೇಳ್ತಾರೆ, ಅವರು ಈ ಥರ ಕುಚ್ಚಾಗ್ತಾಯಿದ್ದಾರೆ, ಇವ್ರ ಹತ್ರ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಆವಾಗ ನಿಮಗೆ ಅವರು ಬರ್ತಾರೆ ನಿಮ್ಮ ಹತ್ರ. ಓಕೆನಾ, ನಮಗೂ ಹಾಕ್ಕೊಡಿ ಮಾಡಿ ಅಂತ ಹೇಳ್ತಾರೆ. ಸೊ ಆವಾಗೂ ಅದೇ ಥರ ಸೇಮ್ ಅವ್ರಿಗೂ ಹಂಗೆ ಮಾಡಿ, ಈ ಥರ ಬೇರೆಯವ್ರಿಗೂ ನೀವು ಶೇರ್ ಮಾಡಿ, ಯಾರು ಗೊತ್ತಿರೋರಿಗೆ ಅಂತೇಳಿ ಅವ್ರಿಗೂ ಡಿಸ್ಕೌಂಟ್ ಮಾಡಿಕೊಡಿ. ಕುಚ್ಚೇನಾದ್ರು ಹಾಕ್ಸ್ಕೊಂಡ್ರೆ ಡಿಸ್ಕೌಂಟ್ ಮಾಡಿಕೊಡಿ. ಸೊ ಆ ರೀತಿಯೂ ಅವ್ರಿಗೂ ಹೆಲ್ಪ್ ಆಗುತ್ತೆ. ಇದೇ ರೀತಿ ಚೈನ್ ಕಂಟಿನ್ಯೂ ಆಗುತ್ತೆ, ಅಂದರೆ ಒಬ್ಬರಿಂದ ಒಬ್ರಿಗೆ ಗೊತ್ತಾಗೋ ಥರ ಆಗುತ್ತೆ ಅಲ್ವಾ? ಆವಾಗ ನಿಮಗೆ ಬಿಸ್ನೆಸ್ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿ ಎಲ್ಲ ನೀವು ನಿಮ್ಮ ಸೀರೆ ಕುಚ್ಚು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ, ಗ್ರೋತ್ನ ಇನ್ಕಮ್ಮು ಜಾಸ್ತಿ ಆಗುತ್ತೆ, ಹಾಗೆ ನಿಮಗೆ ಆರ್ಡರ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಯಾರಿಗೂ ಗೊತ್ತಿರಲ್ವಲ್ಲ, ಅದಕ್ಕೆ ನಾವು ಫಸ್ಟು ಈ ಥರ ಎಲ್ಲ ನಾವು ತಿಳಿಸ್ಬೇಕಾಗುತ್ತೆ. ಯಾರು ಗೊತ್ತಿರುತ್ತೆ ಹೇಳಿ, ನೀವೆಲ್ಲ ಸೀರೆ ಕುಚ್ಚು ಹಾಕ್ತೀರಿ ಅಂತ. ಸೊ ಅದಕ್ಕೆ ಎಲ್ಲರಿಗೂ ಈ ರೀತಿ ತಿಳಿಸ್ಬೋದು. ಇದೆಲ್ಲ ಬೆಸ್ಟ್ ಐಡಿಯಾ ಅಂತ ಹೇಳ್ತೀನಿ. ಓಕೆನಾ, ಹಾಗೆಯೇ ನಿಮಗೆ ಫಂಕ್ಷನ್ಸ್ ಎಲ್ಲ ಇರುತ್ತೆ ನೋಡಿ, ಏನಾದರೂ ಫಂಕ್ಷನ್ಸ್ ಇದ್ದರೆ ಅವಾಗೆಲ್ಲ ನಿಮಗೆ ಆರ್ಡರ್ಸ್ ಎಲ್ಲ ಸೀರೆ ಜಾಸ್ತಿ ಬರುತ್ತೆ. ಸೊ ಆವಾಗ್ಲೂ ನಿಮಗೆ ಆರ್ಡರ್ಸ್ ಎಲ್ಲ ತೊಗೊಂಡು ನೀವು ಮಾಡಿಕೊಡ್ಬೋದು ಅಲ್ವಾ? ಫಂಕ್ಷನ್ ಅಂತಿದ್ದರೆ ನಿಮ್ಗೆ ಗೊತ್ತಲ್ವಾ, ಸೊ ಸೀರೆ ಎಲ್ಲ ಜಾಸ್ತಿ ತೊಗೊತಾರೆ. ಸೊ ಒಕೇಶನ್ ಇದ್ದಾಗ, ಹಬ್ಬ ಇದ್ದಾಗ, ಸೊ ಆ ಥರ ಇಲ್ಲ, ಅವ್ರದ್ದು ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಆವಾಗ ಸೀರೆ ಎಲ್ಲ ಜಾಸ್ತಿ ಆರ್ಡರ್ಸ್ ಬರುತ್ತೆ. ಸೊ ಆವಾಗ್ಲೂ ನೀವು ಮಾಡಿಕೊಡ್ಬೋದು. ಇಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ ನೋಡಿ, ನಾನೇ ಮಾಡಿರೋಂಥ ಇದೆಲ್ಲ ಸೀರೆ ಕುಚ್ಚು ಡಿಸೈನ್ಸ್ ಎಲ್ಲ ಈ ರೀತಿ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡಿಕೊಡ್ಬೋದು. ಹಾಗೆ ಆನ್ಲೈನ್ ಸೀರೆ ಕುಚ್ಚು ಅಂದರೆ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ಬೋದು ನೀವು. ಹಾಗೆ ಏನಾದರೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದರೆ ಬೆಸ್ಟ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಮಾಡಿರೋಂಥ ಕುಚ್ಚು ಡಿಸೈನ್ಸ್ ಎಲ್ಲ ನೀವು ರೀಲ್ಸ್ ಆಗಿ ಪೋಸ್ಟ್ ಮಾಡ್ಬೋದು, ರೀಲ್ಸ್ ಆಗಿ ಶೇರ್ ಮಾಡ್ಬೋದು, ಅಥವಾ ಪೋಸ್ಟ್ ಹಾಕ್ಬೋದು, ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕಿ. ಸೊ ಅದನ್ನೆಲ್ಲ ನೋಡಿ ನಿಮಗೂ ಹೊಸ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಸೊ ಓಕೆನಾ, ಆ ರೀತಿಯೂ ನಿಮಗೆ ಕಸ್ಟಮರ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾರೆ. ಹಾಗೆ ನೀವು ಸೀರೆ ಕುಚ್ಚು ಬಿಸ್ನೆಸ್ನ ಈ ರೀತಿ ಎಲ್ಲ ನೀವು ಪ್ರಮೋಟ್ ಮಾಡ್ಬೋದು ಅಲ್ವಾ? ಸೊ ನಿಮ್ಗೆ ಗೊತ್ತಿರುತ್ತೆ, ಬಟ್ ಯಾವ ರೀತಿ ಮಾಡೋದು ಗೊತ್ತಿರಲ್ವಲ್ಲ, ಸೀರೆ ಕುಚ್ಚು ಬಿಸ್ನೆಸ್ನ ಗ್ರೋತ್ನ ಹೆಂಗೆ ಇನ್ಕ್ರೀಸ್ ಮಾಡೋದು ಅಂತ. ಈ ಥರ ಎಲ್ಲ ಹೇಳಿದ್ರೆ ಗೊತ್ತಾಗುತ್ತೆ. ಓಕೆನಾ, ಸೊ ಅವ್ರಿಗೂ ಹೇಳಿ ನೀವು ಅವ್ರಿಗೆ ಹೇಳಿದ್ರೆ ನಿಮಗೆ ಎಲ್ಲ ಈ ಥರ ಹೇಳಿದ್ರೆ, ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಗೊತ್ತಾಗುತ್ತಲ್ವ. ಸೊ ಆವಾಗ ನಿಮ್ಮ ಹತ್ರ ಬಂದು ಕೊಡ್ತಾರೆ ಅವರು, ಆನ್ಲೈನಲ್ಲಾಗಿರ್ಬೋದು ಅಥವಾ ಆಫ್ಲೈನ್. ಆಗಲೇ ಹೇಳಿದ್ನಲ್ವಾ, ಸೊ ಸೀರೆ ಕುಚ್ಚು ಬಿಸ್ನೆಸ್ಸಿಂದ ಎಷ್ಟೊಂದು ಬೆನಿಫಿಟ್ ಇದೆ ನೋಡಿ. ಈಗಂತೂ ಟ್ರೆಂಡಿಂಗಲ್ಲಿ ನಡೀತಾ ಇರೋದಂದರೆ ಇದೇ ಬೆಸ್ಟ್ ಅಂತ ಹೇಳ್ತೀನಿ, ಅದು ಎಸ್ಪೆಷಲಿ ಫಾರ್ ಲೇಡೀಸು. ಸೊ ಅದಕ್ಕೆ ನೀವು ಏನಾದರೂ ಇನ್ನೂ ಶುರು ಮಾಡಿಲ್ಲ ಅಥವಾ ಶುರು ಮಾಡಿದ್ದೀರಾ, ಹೇಗೆಲ್ಲ ನೀವು ಪ್ರಮೋಟ್ ಮಾಡ್ಬೋದು
ಅಂತ ಹೇಳಿದ್ರೆ ಈ ವಿಡಿಯೋ ಜಸ್ಟ್ ವಾಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ಐಡಿಯಾ ಸಿಗುತ್ತೆ ನಿಮಗೆ ಹೇಗೆಲ್ಲ ಮಾಡ್ಬೋದು ಅಂತ. ಓಕೆನಾ. ನಾನಂತೂ 10 ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಸೀರೆ ಕುಚ್ಚು ಬಿಸ್ನೆಸ್ಸಲ್ಲಿ. ಓಕೆನಾ. ಸೊ ನಾನಂತೂ ಫುಲ್ಲು ಸೀರೆ ಕುಚ್ಚು ಇಂಟ್ರೆಸ್ಟ್ ಇದೆ ಫಸ್ಟ್ ಆಫ್ ಆಲು. ಹಾಗಾಗಿ ನನ್ನ ಪ್ಯಾಷನ್ನು ಇದನ್ನೇ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇದರಿಂದ ತುಂಬಾ ನಿಮಗೆ ಇನ್ಕಮ್ ಅನ್ನೋದು ಬರುತ್ತೆ. ಓಕೆನಾ. ಬೆಸ್ಟ್ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನೀವು ಬೇರೆ ಏನಾದರೂ ಮಾಡ್ಬೋದು, ಬೇರೆ ಕೆಲಸ ಮಾಡ್ತಾನೇ ಇದನ್ನು ಒಂದು ಮಾಡ್ಬೋದು. ಓಕೆನಾ. ಇದು ಬೆಸ್ಟ್ ಅಂತ ಹೇಳ್ತೀನಿ, ಆರಾಮಾಗಿ ಮಾಡ್ಬೋದು. ಇನ್ನೊಂದು ಏನಂದರೆ, ನೀವು ದುಡ್ಡೇನು ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಇರಲ್ಲ ಇದಕ್ಕೆ, ಸೀರೆ ಕುಚ್ಚಿಗೆ. ಯಾಕೆ ಅಂದರೆ ಅವ್ರ ಹತ್ರ ಅಡ್ವಾನ್ಸ್ ತೊಗೊಳ್ಳಿ ನೀವು. ಓಕೆನಾ. ಕಸ್ಟಮರ್ಸ್ ಬರ್ತಾರಲ್ವಾ, ಸೊ ಯಾರೆಲ್ಲ ನಿಮಗೆ ಆರ್ಡರ್ಸ್ ಕೊಡ್ತಾರೋ ಅವ್ರ ಹತ್ರ ಫಸ್ಟೇ ಅಡ್ವಾನ್ಸನ್ನ ತೊಗೊಂಬಿಡಿ. ಅಡ್ವಾನ್ಸ್ ತೊಗೊಂಡು, ಸೊ ಅದೇ ಅಡ್ವಾನ್ಸ್ ತೊಗೊಂಡು ನೀವು ಅದರಲ್ಲಿ ಮೆಟೀರಿಯಲ್ಸ್ ತೊಗೊಂಬಂದು ನೀವು ಶುರು ಮಾಡ್ಕೊಬೋದು. ಓಕೆನಾ. ಫಸ್ಟಿಗೆ ಏನು ದುಡ್ಡು ಬೇಕು ಅನ್ನೋದು ಏನು ಯೋಚನೆ ಇರಲ್ಲ, ಇನ್ವೆಸ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರ್ತೀರಲ್ವಾ, ಸೊ ಅದಕ್ಕೇ. ಸೊ ಝೀರೋ ಇನ್ವೆಸ್ಟ್ಮೆಂಟು, ಯಾವುದೇ ರೀತಿ ದುಡ್ಡಿರಲ್ಲ. ಸೊ ಅದಕ್ಕೆ ನೀವು ಅಡ್ವಾನ್ಸ್ ತೊಗೊಂಡು ಅದರಿಂದನೇ ನೀವು ತೊಗೊಂಬಂದು ಮೆಟೀರಿಯಲಲ್ಲಿ ತೊಗೊಂಬಂದು ಅವ್ರಿಗೂ ಹಾಕ್ಕೊಡ್ಬೋದು. ಓಕೆನಾ. ಫಸ್ಟಿಗೆ ಏನು ದುಡ್ಡು ಬೇಕು ಅನ್ನೋದು ಏನು ನೆಸೆಸಿಟಿ ಇರಲ್ಲ, ಮೆಟೀರಿಯಲ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ಅಡ್ವಾನ್ಸ್ ತೊಗೊಳ್ಳಿ ಬೆಸ್ಟು. ಸೊ ಆವಾಗ ನಿಮಗೂ ಈಸಿ ಆಗುತ್ತೆ ವರ್ಕ್ ಮಾಡೋಕ್ಕೆಲ್ಲ. ಓಕೆನಾ. ಆ ದುಡ್ಡಲ್ಲೇ ನೀವು ಎಲ್ಲ ಮೆಟೀರಿಯಲ್ಸ್ ಎಲ್ಲ ತೊಗೊಂಬಂದು ಆರಾಮಾಗಿ ವರ್ಕ್ ಮಾಡಿ ಕೊಡ್ಬೋದು. ಈ ರೀತಿ ಎಲ್ಲ ಮಾಡ್ಬೋದು. ಇನ್ನೂ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ದೀರಾ ಅಂದರೆ, ತುಂಬ ಏನು ಥಿಂಕ್ ಮಾಡಬೇಡಿ, ಶುರು ಮಾಡಿ ಆದಷ್ಟು ಎಲ್ಲ ಶೇರ್ ಮಾಡಿ, ಫ್ರೆಂಡ್ ಸರ್ಕಲಲ್ಲೆಲ್ಲ ಆದಷ್ಟು ಶೇರ್ ಮಾಡಿ. ಓಕೆನಾ. ಸೊ ಆರಾಮಾಗಿ ನೀವು ತಿಂಗಳಿಗೆ 5,000ರಿಂದ 10,000ವರೆಗೂ ದುಡಿಬೋದು. ಸೊ ಇದೆಲ್ಲ ನಿಮ್ಮ ಐಡಿಯಾಸು. ಹಾಗೆ ಯಾವ ರೀತಿ ನೀವು ವರ್ಕ್ ಮಾಡ್ತೀರಾ, ಫಿನಿಷಿಂಗ್ ಆಗಿರ್ಬೋದು, ಯಾವ ರೀತಿ ಕೊಡ್ತೀರಾ. ಆಮೇಲೆ ನೀವು ಸೀರೆ ಕುಚ್ಚೆಲ್ಲ ಕೊಟ್ಟಾದಮೇಲೆ ನೀವು ಬೇಗ ಫಿನಿಶಿಂಗ್ ಮಾಡಿನೂ ಕೊಡಬೇಕಾಗುತ್ತೆ. ಸೊ ಆ ಥರ ನೀವು ಫಾಸ್ಟು ಇರಬೇಕಾಗುತ್ತೆ, ಪ್ಲಸ್ ಫಿನಿಶಿಂಗ್ ನೀಟಾಗಿ ಕೊಟ್ಟಿರಬೇಕು. ಸೊ ಈ ರೀತಿ. ಆಮೇಲೆ ಸೀರೆ ಕುಚ್ಚೆಲ್ಲ ನೀವು ಕಲ್ತಿರಬೇಕು. ಓಕೆನಾ. ಎಲ್ಲ ಥರ ಡಿಸೈನ್ಸ್ ಎಲ್ಲ ಮಾಡೋ ಥರ ಗೊತ್ತಿರಬೇಕು ನಿಮಗೆ. ಸೊ ಅದಕ್ಕೆ ನಾನು ವೀಡಿಯೋದಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ, ಎಲ್ಲ ಡಿಸೈನ್ಸೂ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಸಿಂಪಲಿಂದ ಗ್ರ್ಯಾಂಡ್ ಡಿಸೈನ್ವರೆಗೂ ಎಲ್ಲ ಥರ ಹಾಕಿದ್ದೀನಿ. ಬೀಡ್ಸು ಯಾವ ಸೀರೆಗೆ ಯಾವ ರೀತಿ ಸೂಟ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಸೊ ತಿಳ್ಕೊಂಡು ಬೇಸ್ಡ್ ಆನ್ ದಟ್ ನೀವು ಮಾಡ್ಕೊಡ್ಬೇಕಾಗುತ್ತೆ, ಸಜೆಸ್ಟು ಮಾಡ್ಬೋದು ನೀವು. ಓಕೆನಾ. ಐಡಿಯಾಸ್ ಎಲ್ಲ ನಿಮಗೂ ಇರಬೇಕಾಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ. ಸೊ ಹಾಗಾಗಿ ನಿಮಗೆ ಏನಂದರೆ ಆರ್ಡರ್ಸ್ ಬರುತ್ತೆ, ಸೊ ದಟ್ ಸಜೆಸ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಇದು ಫ್ಯಾನ್ಸಿ ಸ್ಯಾರಿ. ಸೊ ಫ್ಯಾನ್ಸಿ ಸ್ಯಾರಿಗೆಲ್ಲ ಕುಚ್ಚು ಚೆನ್ನಾಗಿ ಕಾಣಿಸಲ್ವಲ್ಲ, ಸೊ ಹಾಗಾಗಿ ನಾನು ಬೀಡ್ಸ್ ಡಿಸೈನ್ನ ಮಾಡಿಕೊಟ್ಟಿದ್ದೀನಿ. ಇದು ನಂದು ಓನ್ ಡಿಸೈನು. ನಾನೇ ಐಡಿಯಾ ಕೊಟ್ಟು ಅವ್ರಿಗೆ ಈ ರೀತಿ ಹೇಳಿದ್ದೀನಿ. ಅವ್ರಿಗೂ ಕಸ್ಟಮರ್ಗೂ ತುಂಬಾ ಇಷ್ಟ ಆಯಿತು ಇದು. ಸೊ ಅದಕ್ಕೆ ಹೇಳಿದ್ದು, ಯಾವ ರೀತಿ ಸೀರೆಗೆ ಯಾವ ರೀತಿ ಎಲ್ಲ ಮಾಡ್ಬೋದು ಸೀರೆ ಕುಚ್ಚು ಅನ್ನೋದು ನಿಮಗೂ ಐಡಿಯಾ ಗೊತ್ತಿರಬೇಕಾಗುತ್ತೆ. ಓಕೆ. ಇದಂತೂ ತುಂಬಾ ಇಷ್ಟ ಆಯಿತು ಅವ್ರಿಗೆ. ಏನು ಅಂದರೆ, ಇದು ಕುಚ್ಚು ಯಾವ ರೀತಿ ಬರಲ್ಲ, ಲೇಸ್ ವರ್ಕ್ ಥರ ಬಂದಿದೆ ನೋಡಿ. ರೆಡಿ ಲೇಸ್ ಸಿಗುತ್ತಲ್ಲ ನಿಮಗೆ, ರೆಡಿಮೇಡು, ಆ ಥರನೇ ಇದೆ ನಿಮಗೆ. ಆದರೆ ಇದು ಹ್ಯಾಂಡ್ ಮೇಡು, ನಾನೇ ಮಾಡಿರೋದು. ಓಕೆನಾ. ಸೊ ಏನಂದರೆ, ಟ್ವಿನ್ನಿಂಗ್ ಮಾಡ್ಕೋಬೋದು. ಅಂದರೆ ಬ್ಲೌಸ್ಗೆ ನೋಡಿ, ಬ್ಲೌಸ್ಗೆ, ಸ್ಲೀವ್ಸ್ಗೆ ಮತ್ತು ಸ್ಯಾರಿಗೆ ಎರಡೂ ವರ್ಕ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಇದೊಂದು ಸಿಂಪಲ್ ಡಿಸೈನ್ ಆಗಿತ್ತು ನೋಡಿ. ಇದು ಕ್ರೋಶೆ ಡಿಸೈನು, ಯಾವುದೇ ರೀತಿ ಕುಚ್ಚಿರಲ್ಲ. ಈ ರೀತಿ ಎಲ್ಲ ನೀವು ಡಿಸೈನ್ ಸುಮಾರು ಫಸ್ಟಿಗೆ ಎಲ್ಲ ಕಲ್ತ್ಕೊಂಡು ಯಾವ ಸೀರೆಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಿರಬೇಕು ನಿಮಗೆ. ಸೊ ನೀವೆಲ್ಲ ಮಾಡ್ತಾನೆ ಗೊತ್ತಾಗುತ್ತೆ ನಿಮಗೆ, ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ. ಓಕೆನಾ. ಸೊ ಯಾವ ಸೀರೆಗೆ ಸೂಟ್ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆನಾ. ನೋಡಿ, ಇಲ್ಲಿ ಕ್ರೋಶೆ ಮತ್ತು ಕುಚ್ಚಾಕಿರೋದು ಎಲ್ಲ ಥರ ಡಿಸೈನ್ಸನ್ನು ನಾನಿಲ್ಲಿ ತೋರಿಸಿದ್ದೀನಿ. ಅದಕ್ಕೆ ಹೇಳಿದ್ದು, ಈಗಂತೂ ಟ್ರೆಂಡಿಂಗಲ್ಲಿದೆ ಇದು ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದು. ಸೊ ಯಾರು ಬೇಕಾದರೂ ಶುರು ಮಾಡ್ಬೋದು. ಬೆಸ್ಟ್ ಅಂತಲೇ ಹೇಳ್ತೀನಿ. ಇದರಲ್ಲಿ ಇನ್ಕಮಿಂಗ್ ಇದೆ, ಎಸ್ ಅಂತ ಹೇಳ್ತೀನಿ. ಮಾಡ್ಬೋದು, ಯಾವುದೇ ರೀತಿ ಏನು ಲಾಸ್ ಇಲ್ಲ. ಆರಾಮಾಗಿ ನೀವು ಮಾಡ್ಬೋದು. ಯಾಕಂದರೆ ಏನು ಇನ್ವೆಸ್ಟ್ಮೆಂಟ್ ಇಲ್ವಲ್ಲ. ಸೊ ಒಂದೇನಂದರೆ, ನೀವು ಫಿನಿಷಿಂಗ್ ಎಲ್ಲ ನೀಟಾಗಿ ಕೊಡಬೇಕಾಗುತ್ತೆ. ಸೊ ಮ್ಯಾಚಿಂಗ್ ಅಂದರೆ ಯಾವ ರೀತಿ ಯಾವ ಸೀರೆಗೆ ಯಾವ ಥರ ಡಿಸೈನ್ ಸೂಟ್ ಆಗುತ್ತೆ ಅನ್ನೋದೆಲ್ಲ ನೀವು ಐಡಿಯಾ ತಿಳ್ಕೊಂಡಿರಬೇಕಾಗುತ್ತೆ, ನಾಲೆಜ್ ಇರಬೇಕಾಗುತ್ತೆ ಅಷ್ಟೇ. ಓಕೆನಾ. ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಿಳ್ಕೊಂಡು ಶುರು ಮಾಡೋದ್ರಿಂದ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ಓಕೆನಾ. ಎಷ್ಟು ಈಸಿ ಅಲ್ವಾ ನೋಡಿ. ಆರಾಮಾಗಿ ನೀವು ಕಲ್ತ್ಕೊಂಡು ಇದೊಂದು ಸೀರೆ ಕುಚ್ಚು ಬಿಸ್ನೆಸ್ನ ನೀವು ಶುರು ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಓಕೆನಾ. ಸೊ ನೋಡ್ಬೋದು, ಆಗಲೇ ಹೇಳಿದ್ನಲ್ವಾ, ಈ ಥರ ಪಾಂಪ್ಲೆಟ್ ಒಂದು ರೆಡಿ ಮಾಡಿಕೊಂಡು ನೀವು ಶೇರ್ ಮಾಡಿ. ಓಕೆನಾ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ. ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು. ಸೊ ಅವ್ರಿಗೂ ಹೆಲ್ಪ್ ಆಗುತ್ತಲ್ವಾ. ಸೊ ಹಾಗಾಗಿ ಓಕೆನಾ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.